ಇವತ್ತಿನ ದಿನ ಫುಲ್ ಡೇ ಹೇಗಿರ್ತದೆ ಅಂಥೇಳಿ ನೋಡಲಿಕ್ಕೆ ರೆಡಿ ಇದ್ದೀರಾ ನನ್ನ ಈ ಇವತ್ತಿನ ದಿನ. ಸೊ ಹಾಗಾಗಿ ಇವತ್ತಿನ ದಿನವನ್ನು ನಾವು ಒಟ್ಟಿಗೆ ಶುರು ಮಾಡೋಣ ಗೈಸ್. ಸೊ ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಇಲ್ಲಿ ನೋಡಿ ಗೈಸ್, ಬಾಲ್ಕನಿಯಲ್ಲಿ ಎಲ್ಲ ಇಟ್ಟಿದ್ದಾರೆ. ಯಾಕೆ ಗೊತ್ತಾ, ನಿನ್ನೆ ಹಸ್ಬೆಂಡಿದ್ದು ಫ್ರೆಂಡ್ ಅವರ ವೈಫ್ ಎಲ್ಲ ಬಂದಿದ್ದು. ಸೊ ಹಾಗಾಗಿ ನೈಟ್ ಬರುವಾಗ ಅವರು ಲೇಟ್ ಆಯಿತು, ನನಗೆ ಅದೇನೋ ಪ್ರಾಬ್ಲಮ್ ಆಗಿ ಮತ್ತು ಅವರ ವೈಫ್ ಇಲ್ಲಿಗೆ ಬಂತು. ಸೊ ಅಲ್ಲಿ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿ, ಸೊ ಹಾಗಾಗಿ ಅವ್ರು ಮತ್ತೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ರು. ಆ ಪ್ರಾಬ್ಲಮ್ ಆಗಿದ್ದರಿಂದ ಅವ್ರು ಮತ್ತೆ ಸೀದಾ ಇಲ್ಲಿಗೆ ಬಂದರು. ಅವರ ಹಸ್ಬೆಂಡ್, ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಆಚೆ ಸೈಡ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋದರು. ಸೊ ಹಾಗಾಗಿ ಬರುವಾಗ ಲೇಟ್ ಆಯಿತು. ಸೊ ಇಲ್ಲೇ ಊಟ ಮಾಡಿ ಎಲ್ಲ ಹೋದದ್ದು. ಸೊ ಹಾಗಾಗಿ ಇದೆಲ್ಲ ಇಲ್ಲೇ ಉಂಟು ನೋಡಿ ಗೈಸ್. ಫುಲ್ ಗಜಿಲಿ ಆಗಿದೆ. ಇಲ್ಲಿ ನೋಡಿ, ನಿನ್ನೆ ಅವರದ್ದು ಮಗು ಕೂಡ ಇಲ್ಲಲ್ಲ, ಫುಲ್ ಹೇಗೆ ಆಗಿದೆ ನೋಡಿ, ಫುಲ್ ಈ ಥರ ಆಗಿದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಮ್ಮದು ಗಿಟಾರ್ ನೋಡಿ ಗೈಸ್, ಚೆಂದಂತಲ್ಲ ನೋಡಿ ಗೈಸ್. ಇದು ಫಡ್ಜ್ ಅಂತ, ಸೊ ಡ್ರೈ ಫ್ರೂಟ್ ಶಾಪಲ್ಲೆಲ್ಲ ಸಿಗ್ತದೆ ಗೈಸ್. ತುಂಬ ಚೆನ್ನಾಗಿದೆ, ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೈಸ್. ಸೊ ಲಾಸ್ಟ್ ಟೈಮ್ ನಾವು ಪಿಕ್ನಿಕ್ಕಿಗೆ ಹೋದ್ವಿ ಅಲ್ಲ, ಟ್ರಿಪ್ಪಿಗೆ, ಆವಾಗ ತೊಗೊಂಡು ಬಂದದ್ದು. ತುಂಬಾ ಚೆನ್ನಾಗಿತ್ತು. ಸೊ ಅವರ ನಾನು ಹೇಳ್ದಲ್ಲ, ನೆನೊಬ್ರು ಬಂದಿದ್ರು ಅಂತ, ಅವರು ಹೇಳಿದರು ತುಂಬ ಚೆನ್ನಾಗಿ ಆಗ್ತದೆ ಅಂತೇಳಿ. ಸೊ ಹಾಗಾಗಿ ನಾವು ಕೂಡ ತೊಗೊಂಡ್ವಿ, ಬಟ್ ಚೆನ್ನಾಗಿದೆ ಗೈಸ್. ಸೊ ನಮ್ಮದು ಉಳಿದಿದೆ ಅಂದರೆ, ಯಾಕೆಂದರೆ ಅದು ಅವರು ಇದು ಹಸ್ಬೆಂಡ್ಗೆ ಸ್ವಲ್ಪ ಸ್ವಲ್ಪ ಅಂತೇಳಿ ಇಟ್ಟದ್ದು, ಅವರು ತಿನ್ನಲಿಲ್ಲ. ನಾನೇ ಅದು ತಿಂದು ಅಷ್ಟು ಖಾಲಿ ಆಯಿತು ಗೈಸ್. ಸೊ ಹಾಗೆ ಮತ್ತೆ ಇನ್ನೇನಿಲ್ಲ ಗೈಸ್, ಮತ್ತು ಇನ್ನೇನಿಲ್ಲ ಗೈಸ್, ಅಷ್ಟೇ. ಇದು ಚಿಪ್ಸ್ ಎಲ್ಲ ಇಲ್ಲಿ ಉಂಟಲ್ಲ, ಏನು ಅನ್ಕೊಳ್ಬೇಡಿ ಮಗುವಿಗೆ ಕೊಡ್ತೇನೆ ಹಾಗೆ ಹೀಗೆ ಅಂತ. ಅದು ನಿನ್ನೆ ಅವ್ರು ಬರುವಾಗ ಅವ್ರು ತಗೊಂಡು ಬಂದದ್ದು. ಸೊ ಹಾಗಾಗಿ ಅದು ಕೂಡ ಖಾಲಿ ಮಾಡಬೇಕಲ್ಲ, ನಾನು ತಿಂತೇನೆ ಗೈಸ್ ಅದು. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಮಗುವಿಗೆ ನಿದ್ದೆ ಬರ್ತದೆ ಅಂತ ನಿನ್ನೆ ಅಂದರೆ ಫುಲ್ ಟೈಮ್ ಅವಳು ಆಟ ಆಡ್ತಾ ಇದ್ಲಲ್ಲ, ಫುಲ್ ಆಟ ಆಡ್ತಾ ಇದ್ಲು ನಿನ್ನೆ. ಹಾಗಾಗಿ ಇವತ್ತು ಫುಲ್ ಅವಳಿಗೆ ಇರಿಟೇಟ್ ಆಗ್ತದೆ, ಯಾರಿಲ್ಲಲ್ಲ, ಒಬ್ಬಳೇ ಅಲ್ಲ, ಹಾಗಾಗಿ ಇರಿಟೇಟ್ ಆಗ್ತದೆ. ಅದಕ್ಕೆ ಕೂಗ್ತಾ ಇದ್ದಾಳೆ ಅವಳು. ಸೊ ಹಾಗಾಗಿ ನನಗೆ ಅಷ್ಟೇ. ಹಾಗಾಗಿ ಅವರೆಲ್ಲ ಅವರಿಗೆ ಇರಿಟೇಟ್ ಆಗ್ತಾ ಉಂಟು ನೋಡಿ ಗೈಸ್. ಇಲ್ಲಿ ಮಕ್ಕಳಿಗೆ ಉಂಟಲ್ಲ, ಮಧ್ಯಾಹ್ನ ತನಕ ಸ್ಕೂಲ್ ಇರ್ತದೆ, ಬೆಳಿಗ್ಗೆಯಿಂದ 7 ಗಂಟೆಯಿಂದ 12:30 ತನಕ ಇರ್ತದೆ ಅಂತ. ಮತ್ತು 12:30ಇಂದ ಈವ್ನಿಂಗ್ 5 o'clock ತನಕ, 4:30 5 o'clock ತನಕ ಇನ್ನೊಂದು ಬ್ಯಾಚ್ ಗೈಸ್. ಇಲ್ಲಿ ಆಗಿ ಸ್ಕೂಲ್ ಒಳ್ಳೆಯದಲ್ಲ, ಚೆಂದಲ್ಲ ಗೈಸ್ ಆ ಥರ ಇದ್ದರೆ. ಸೊ ಹಾಗೆ ಗೈಸ್, ಬೇರೆ ಇನ್ನೇನಿಲ್ಲ. ನಾನು ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತೇನೆ ಗೈಸ್. ಫುಲ್ಲು ಬಸಿನ ಆಗ್ತಿತ್ತು. ಹಾಗಾಗಿ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ ಗೈಸ್, ಈಗ ಬಟ್ಟೆ ಇದೆ ಗೈಸ್, ಫುಲ್ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಬೇಕು, ನೀಟಾಗಿ ಫೋಲ್ಡ್ ಮಾಡಬೇಕು. ಸೊ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಗೈಸ್, ಯಾಕಂದರೆ ಮಗು ಮತ್ತು ಹಸ್ಬೆಂಡ್ ಮನೆಗಿರ್ತಾರಲ್ಲ. ಸೊ ಹಾಗಾಗಿ ನಾನು ಎದ್ದ ಕೂಡಲೇ ಕಿಚನಿಗೆ ಹೋಗ್ತೇನೆ. ಸೊ ಕಿಚನಿಗೆ ಹೋದರೆ ಮತ್ತು ಅಲ್ಲಿದು ಅರ್ಧಂಬರ್ಧ ಕೆಲಸ ಮಾಡಿ ಬರಲಿಕ್ಕೆ ಆಗೋದಿಲ್ಲಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಆದಮೇಲೆ, ಹಸ್ಬೆಂಡ್ ಎಲ್ಲ ಹೋಗಿ ಆದಮೇಲೆ, ಎಲ್ಲ ಆದಮೇಲೆ ನಾನು ಮತ್ತೆ ಬೆಡ್ಶೀಟ್ ಎಲ್ಲ ಫುಲ್ ಫೋಲ್ಡ್ ಮಾಡಿ ಇಡೋದು ಗೈಸ್. ಆ ಥರ ಮಾಡ್ತೇನೆ ನಾನು. ಮತ್ತು ನಿಮಗೆ ಗೊತ್ತಿಲ್ಲ ಗೈಸ್, ನೀವೆಲ್ಲ ಮೊದಲು ಫುಲ್ ಫೋಲ್ಡ್ ಮಾಡಿ ಎಲ್ಲ ಇಟ್ಟು ಮತ್ತೆ ಹೋಗ್ತೀರಾ ಏನೋ ಕಿಚನಿಗೆ. ನಾನು ಆ ಥರ ಮಾಡ್ತೇನೆ ಗೈಸ್, ಉಲ್ಟಾ ಮಾಡ್ತೇನೆ. ಸೊ ಹಾಗಾಗಿ ಇದು ಬಟ್ಟೆ ನಿನ್ನೆ ಅವರಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಳ್ತಾರೆ ಅಂಥೇಳಿ ನಾನು ಎಮರ್ಜೆನ್ಸಿಗೆ ಇಲ್ಲಿ ಇಟ್ಟಿದ್ದೆ ಗೈಸ್, ಈ ಸೈಡಲ್ಲಿ. ಈಗ ಇದನ್ನು ಮಡಚಿ ಇಡಬೇಕು. ಸೊ ನಾನು ಮೊನ್ನೆ ನನ್ನ ಮಗಳಿಗೆ ಅಂತೇಳಿ ಒಂದು ಚಿಕ್ಕ ಒಂದು ಟವೆಲ್ ತಂದದ್ದು ಗೈಸ್, ತುಂಬ ಚೆನ್ನಾಗಿದೆ. ಈಗ ಅಷ್ಟೊಂದೇನು ಇದು ಅಂತ ಒದ್ದೆಲ್ಲ ಅಷ್ಟೊಂದು ಹೋಗೋದಿಲ್ಲ, ಆದರೆ ಪರವಾಗಿಲ್ಲ, ಹೋಗ್ತದೆ. ಆದರೆ ಇನ್ನೂ 1-2-3 ಸಲ ಯೂಸ್ ಮಾಡುವಾಗ ಅದು ಕರೆಕ್ಟ್ ಆಗ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಗೈಸ್, ಸೊ ನೋಡಿ ಗೈಸ್, ನಮಗೆ ಬಿಸಿಲು ಇದೆ, ತುಂಬಾ ಬಿಸಿಲಿದೆ. ಹಾಗಾಗಿ ಬಟ್ಟೆ ಎಲ್ಲ ಒಣಗ್ತದೆ. ಸೊ ಪ್ರಾಬ್ಲಮ್ ಇಲ್ಲ. ಹಾಗೆ
ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಓಕೆ ಗೈಸ್, ಇದನ್ನೆಲ್ಲ ಫೋಲ್ಡ್ ಮಾಡ್ತೇನೆ ನಾನು. ಫೋಲ್ಡ್ ಮಾಡಿ ಈ ಬೆಡ್ ಮೇಲೆ ಈ ಬೆಡ್ಶೀಟನ್ನು ಹಾಕಿ, ಬೇರೆ ಬೆಡ್ಶೀಟ್ ಹಾಕಿ ಚೇಂಜ್ ಮಾಡಿ ಮತ್ತೆ ಈ ಬೆಡ್ಶೀಟನ್ನು ಹಾಕ್ತೇನೆ ನಾನು ಅದರ ಮೇಲ್ಗಡೆ. ಇದನ್ನು ಮಗು ಯೂರಿನೆಲ್ಲ ಪಾಸ್ ಮಾಡಿದರೆ ಎಲ್ಲ ಕಷ್ಟ ಆಗ್ತದಲ್ಲ, ಹಾಗಾಗಿ ಆ ಬೆಡ್ಶೀಟನ್ನು ಹಾಕಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ತೇನೆ. ಬೆಡ್ಶೀಟ್ ಚೇಂಜ್ ಮಾಡಿ ಎಲ್ಲ ಒಮ್ಮೆಗೊಮ್ಮೆ ಕ್ಲೀನ್ ಮಾಡ್ತೇನೆ ಗೈಸ್. ಒಮ್ಮೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಂಟು, ಅದು ಪರವಾಗಿಲ್ಲ, ಅದು ತುಳಿಬೋದು. ಆದರೆ ನನಗೆ ಫಸ್ಟ್ ಗುಡಿಸಿ ಒರೆಸಿ ಕ್ಲೀನ್ ಆಗಬೇಕು ಗೈಸ್. ಅದು ನಿನ್ನೆ ಫುಲ್ ಗಜಿಲೆಲ್ಲ ಆಗಿ ಉಂಟಲ್ಲ, ಕ್ಲೀನ್ ಆಗೋ ತನಕ ನನಗೆ ಸಮಾಧಾನ ಇಲ್ಲ ಗೈಸ್. ಸ್ವಲ್ಪ ಒಮ್ಮೆ ಗುಡಿಸಿ ಒರೆಸಿ ಕ್ಲೀನ್ ಆದರೆ ಒಂದು ಸಮಾಧಾನ ಗೈಸ್. ಸೊ ಹಾಗಾಗಿ ಓಕೆ ಗೈಸ್, ಫುಲ್ ಕ್ಲೀನ್ ಮಾಡುವ ಮೊದಲು. ಓಕೆ, ಆಮೇಲೆ ಸಿಗ್ತೇನೆ ಗೈಸ್. ಎಲ್ಲ ಕ್ಲೀನ್ ಆಯಿತು ಗೈಸ್, ನೋಡಿ ಫುಲ್ ಕ್ಲೀನ್ ಆಯಿತು. ಬೆಡ್ಶೀಟು ಕೂಡ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಟ್ಟೆ ಗೈಸ್. ಪಿಲ್ಲೋ ಕೇಸ್ ಅದು ಇದೆಲ್ಲ ಫುಲ್ ಚೇಂಜ್ ಮಾಡಿ ಮಾಡಿದ್ದೆ. ಫುಲ್ ಕ್ಲೀನ್ ಆಯಿತು ಗೈಸ್, ನೋಡಿ. ಹೀಗೊಂದು ಸಮಾಧಾನ ಗೈಸ್. ಸೊ ಇನ್ನು ಸ್ವಲ್ಪ ಪಾತ್ರೆ ಇದೆ ತೊಳಿಲಿಕ್ಕೆ. ನಮ್ಮದು ನೀರು ಒಂದು ಪದೇ ಪದೇ ಹೋಗ್ತದೆ ಬರ್ತದೆ, ಹಾಗಾಗಿ ಈಗ ನೀರಿಲ್ಲ. ಮತ್ತೆ ಪುನಃ ಹೋಯ್ತು ನೀರು, ಪಾತ್ರೆ ಇದೆ ತೊಳಿಲಿಕ್ಕೆ. ಸೊ ಅದು ಪರವಾಗಿಲ್ಲ, ಮತ್ತೆ ಅದ್ರ ತೊಳಿಬೋದು. ಸೊ ಹಾಗೆ ಗೈಸ್, ಓಕೆ. ಸೊ ಈಗ ಮಗುವಿಗೆ ಊಟ ಕೊಡಬೇಕು, ಹಾಗಾಗಿ ಓಕೆ ಗೈಸ್, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸೊ ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ನಿಮಗೆ ಯಾವುದು ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.